ಸ್ನೇಹಿತರೆ, ಎಲ್ಲರಿಗೂ ಅಧಿಕಾರಿ ಅಕಾಡೆಮಿಗೆ ಮತ್ತೊಮ್ಮೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿದೇಶಿ ವ್ಯಾಪಾರ ಅಂತ ಹೇಳಿ ಬಂದಾಗ, ಭಾರತದ ವಿದೇಶಿ ವ್ಯಾಪಾರ ಅಂತ ಹೇಳಿ ಬಂದಾಗ, ಹಾಗಾದರೆ ಯಾರು ಇವುಗಳನ್ನು ಕಂಟ್ರೋಲ್ ಮಾಡ್ತಾರೆ? ಈಗ ಮನೆ ಅಂತ ಅಂದಾಗಲೇ, ಅಥವಾ ಒಂದು ಊರು ಅಂತ ಅಂದಾಗಲೇ, ಒಂದು ನಗರ ಅಂತ ಅಂದಾಗಲೇ ವ್ಯಾಪಾರ, ಅಥವಾ ಒಂದು ದೇಶದ ಎಲ್ಲೆ ಒಳಗೆ ವ್ಯಾಪಾರ ನಡೀತಿದೆ ಅಂತ ಅಂದರೆ ಹಲವಾರು ಸಮಸ್ಯೆಗಳು ಉದ್ಭವ ಆಗ್ತವೆ. ವಿಶ್ವದಲ್ಲಿ ನೋಡಿದಾಗ, ರಾಷ್ಟ್ರಗಳ ನಡುವೆ ವ್ಯಾಪಾರವನ್ನು ನೋಡಿದಾಗ ಹಲವಾರು ಕಾನ್ಫ್ಲಿಕ್ಟ್ಗಳಿರ್ತವೆ. ಇವುಗಳನ್ನು ಕಂಟ್ರೋಲ್ ಮಾಡೋರು ಯಾರು? ಹಾಗೆ ಆಮದಿಗೆ ಸಂಬಂಧಪಟ್ಟ ಹಾಗೆ ನೀತಿಗಳನ್ನು, ರಫ್ತುಗಳಿಗೆ ಸಂಬಂಧಪಟ್ಟ ಹಾಗೆ ನೀತಿಗಳನ್ನು ರೂಪಿಸಿ ರಾಷ್ಟ್ರಗಳ ನಡುವೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಗಳನ್ನು ಬೆಸೆಯುವಂಥವ್ರು ಯಾರು ಅಂತ ಹೇಳಿ ಗಮನಿಸಿದಾಗ ಅದೇ ವಿಶ್ವ ವ್ಯಾಪಾರ ಸಂಘಟನೆ ಅಂತ ಹೇಳಿ ಕರಿತೀವಿ. ಇದು ಹೇಗೆ ಹುಟ್ಟಿತು, ಏನು ಕಾರ್ಯಗಳನ್ನು ನಿರ್ವಹಿಸುತ್ತೆ, ಇದು ಅದ್ಭುತವಾಗಿರ್ತಕ್ಕಂಥದ್ದು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಬ್ರಿಟನ್ ವುಡ್ಸ್ ಸಮ್ಮೇಳನ 1944 ಅಂತ ಹೇಳಿ ನೋಡ್ತೇವೆ, ನ್ಯೂ ಹ್ಯಾಂಪ್ಶೈರ್ನಲ್ಲಿ ನಡೆದಿರುತ್ತೆ. ಬ್ರಿಟನ್ ವುಡ್ಸ್ ಸಮ್ಮೇಳನದ ಅವಳಿ ಸಂಸ್ಥೆಗಳು ಅಂತ ಹೇಳಿ ನಾವು IMF ಮತ್ತು IBRDಯನ್ನು ಕರಿತೇವೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂಡ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೇವೆ. ಏನಿದು ಅಂತ ಹೇಳಿ ನೋಡಿದಾಗ, ಬ್ರಿಟನ್ ವುಡ್ಸ್ ಸಮ್ಮೇಳನ ಯಾಕೆ ನಡೆಯುತ್ತೆ ಅಂತ ಅಂದರೆ, ಎರಡನೇ ಮಹಾಯುದ್ಧದಿಂದಾದಂತಹ ಅಪಾರ ನಷ್ಟವನ್ನು ತುಂಬಿಕೊಳ್ಳಲು. ಎರಡನೇ ಮಹಾಯುದ್ಧದಿಂದ ಹಲವಾರು ರಾಷ್ಟ್ರಗಳು ಆರ್ಥಿಕವಾಗಿ ಕುಸಿತವನ್ನು ಕಂಡಿರ್ತವೆ. ದೇಶಗಳ ನಡುವೆ ಹಲವಾರು ಸಮಸ್ಯೆಗಳು ಉದ್ಭವ ಆಗಿರ್ತವೆ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಮತ್ತೆ ಎಲ್ಲ ರಾಷ್ಟ್ರಗಳ ಆರ್ಥಿಕತೆಯನ್ನು ಕಟ್ಟುವ ಸಲುವಾಗಿ ಆ ಒಂದು ಸಂದರ್ಭದಲ್ಲಿ ಒಂದಿಷ್ಟು ರಾಷ್ಟ್ರದ ಮುಖ್ಯಸ್ಥರುಗಳು ಚರ್ಚಿಸೋದಕ್ಕೋಸ್ಕರ ಬ್ರಿಟನ್ ವುಡ್ಸ್ನಲ್ಲಿ ಒಂದು ಸಮ್ಮೇಳನವನ್ನು ಸೇರ್ತಾರೆ. ಇದನ್ನೇ ನಾವು ಬ್ರಿಟನ್ ವುಡ್ಸ್ ಸಮ್ಮೇಳನ 1944 ಅಂತ ಹೇಳ್ತೀವಿ. ಈ ಸಮ್ಮೇಳನದ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತ ಅಂದರೆ, ವಿಶ್ವಕ್ಕೆ ಸಂಬಂಧಪಟ್ಟ ಹಾಗೆ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನಿಧಿಯನ್ನು ಇಡೋದು. ಕಷ್ಟ ಅಂತ ಹೇಳಿ ಬಂದಾಗ ಒಂದಿಷ್ಟು ಹಣ ಬೇಕಾಗುತ್ತೆ, ಅದಕ್ಕಾಗಿ ಒಂದಿಷ್ಟು ನಿಧಿಯನ್ನು ಇಡಬೇಕು ಅಂತ ಹೇಳಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡನ್ನು ಏನು ಮಾಡಲಾಗುತ್ತೆ ಅಂತಂದರೆ ಆರಂಭ ಮಾಡಬೇಕು ಅಂತ ಹೇಳಿ ಯೋಚನೆ ಇರುತ್ತೆ. ನೆಕ್ಸ್ಟು, ವಿಶ್ವದ ಎಲ್ಲ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು, ಹಣಕಾಸು ವ್ಯವಸ್ಥೆಯನ್ನು, ಆರ್ಥಿಕ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ವಿಶ್ವ ಬ್ಯಾಂಕನ್ನು ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೇವೆ. ಪುನರ್ರಚಿಸೋದು ಮತ್ತು ಅದನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವಂತಹ ನಿಟ್ಟಿನಲ್ಲಿ ಒಂದು ಬ್ಯಾಂಕ್ ಬೇಕು. ಅದನ್ನೇ ವರ್ಲ್ಡ್ ಬ್ಯಾಂಕ್ ಅಂತ ಹೇಳಿ ವರ್ಲ್ಡ್ ಬ್ಯಾಂಕ್ ಅಂತ ಕರಿತೇವೆ. IBRD ಅಂತಂದರೆ ವರ್ಲ್ಡ್ ಬ್ಯಾಂಕ್ ಅಂತ ಹೇಳಿ ಕರಿತೇವೆ, ವಿಶ್ವ ಬ್ಯಾಂಕ್ ಅಂತ ಹೇಳಿ ಕರಿಬೋದು. ಬಟ್ ಇನ್ನೊಂದು ಉದ್ದೇಶ ಇರುತ್ತೆ ಈ ಒಂದು ಸಮ್ಮೇಳನದ. ಇನ್ನೊಂದು ಉದ್ದೇಶ ಏನಾಗಿರುತ್ತೆ ಅಂತಂದರೆ, ITOದ ಸ್ಥಾಪನೆ, ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಜೇಷನ್ನ ಸ್ಥಾಪನೆಯೂ ಕೂಡ ಇದರ ಉದ್ದೇಶ ಆಗಿರುತ್ತೆ. ಆದರೆ ಅಮೇರಿಕ ಆ ಒಂದು ಸಂದರ್ಭದಲ್ಲಿ ತುಂಬ ಪ್ರಬಲ ರಾಷ್ಟ್ರ ಆಗಿರುತ್ತೆ. ವ್ಯಾಪಾರದಲ್ಲೂ, ರಫ್ತು ಮತ್ತು ಆಮದು ಎರಡೂ ವಿಚಾರದಲ್ಲೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ನಿಯಂತ್ರಿಸುವಂತಹ ದೊಡ್ಡ ಮಟ್ಟದ ಶಕ್ತಿಯಾಗಿ ಯಾವುದು ಇರುತ್ತೆ ಅಂತಂದರೆ ಅಮೇರಿಕ ಇರುತ್ತೆ. ಅದಾದಮೇಲೆ ಅಮೇರಿಕದ ಹಸ್ತಕ್ಷೇಪದಿಂದಾಗಿ ITO ಆರಂಭ ಆಗಲ್ಲ. ಈಗ IMF, IBRD ಎಲ್ಲಿದೆ ಅಂತಂದರೆ ವಾಷಿಂಗ್ಟನ್ DC ಯಲ್ಲಿದೆ, ಅಮೇರಿಕದಲ್ಲೇ ಇರೋದನ್ನು ನಾವು ಗಮನಿಸ್ತೇವೆ. ITO ಸ್ಥಾಪನೆ ಆಗೋದಿಲ್ಲ. ಯಾಕೆ ITO ಸ್ಥಾಪನೆ ಆಗೋದಿಲ್ಲ ಅಂತಂದರೆ, ಟ್ರೇಡ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನೀತಿಗಳನ್ನು ರೂಪಿಸಬೇಕಾಗುತ್ತೆ. ಒಂದಿಷ್ಟು ರಫ್ತುಗಳನ್ನು, ಒಂದಿಷ್ಟು ಆಮದುಗಳನ್ನು ಮಾಡಿಕೊಳ್ಳುವಾಗ ತೆರಿಗೆಗಳನ್ನು ವಿಧಿಸಬೇಕಾಗುತ್ತೆ. ರಾಷ್ಟ್ರಗಳ ನಡುವೆ ಬಾಂಧವ್ಯವನ್ನು ಬೆಸಬೇಕಾಗಿರುತ್ತೆ. ಸೊ ಅಮೇರಿಕದ ಪ್ರತಿಷ್ಠೆ ಕಡಿಮೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ITO ಸ್ಥಾಪನೆಗೆ ಅಮೇರಿಕ ಹಿಂದೇಟು ಹಾಕುತ್ತೆ. ಅಮೇರಿಕ ಯಾವಾಗ ITO ಸ್ಥಾಪನೆಗೆ ಹಿಂದೇಟು ಹಾಕುತ್ತೋ, ಅದೇ ಸಂದರ್ಭದಲ್ಲಿ 1947ರಲ್ಲಿ 23 ರಾಷ್ಟ್ರಗಳು ಸ್ವಿಟ್ಜರ್ಲ್ಯಾಂಡಿನ ಜಿನವಾದಲ್ಲಿ ಸಮ್ಮೇಳನವನ್ನು ಸೇರ್ತವೆ. ಈ ಸಮ್ಮೇಳನದ ಉದ್ದೇಶ ರಾಷ್ಟ್ರಗಳ ನಡುವೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಪ್ಪಂದವನ್ನು ಮಾಡ್ಕೊಳ್ಬೇಕು. ಈ ಒಪ್ಪಂದ ಯಾಕೆ ಈ ಒಪ್ಪಂದ ಬೇಕು ಅಂತಂದರೆ, ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಹಾಗೆ ಒಂದು ಒಪ್ಪಂದ ಇಲ್ಲ ಅಂತಂದರೆ ರಾಷ್ಟ್ರಗಳ ನಡುವೆ ಮುಂದೆ ಕಾನ್ಫ್ಲಿಕ್ಟ್ ಉದ್ಭವ ಆಗ್ತವೆ. ಈಗ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಸ್ನೇಹಿತರೆ, ಒಂದು ವೇಳೆ WTO ಸದಸ್ಯ ರಾಷ್ಟ್ರ ಭಾರತ ಮತ್ತು ಚೀನಾ ಆಗಿರಲಿಲ್ಲ ಅಂತಂದರೆ, ಚೀನಾದ ಸರಕುಗಳನ್ನು ಭಾರತದ ಮಾರುಕಟ್ಟೆಗೆ ಹೆಂಗೆ ಬೇಕೋ ಹಂಗೆ ಪ್ರವೇಶ ಮಾಡ್ಬೋದಾಗಿತ್ತು. ಅಥವಾ ಭಾರತ ಚೀನಾದ ಸರಕುಗಳನ್ನು
ಏನೋ ಆಮದು ಮಾಡ್ಕೊಳ್ಳೋದನ್ನು ತಡಿಬೋದಾಗಿತ್ತು. ಈ ಥರದ ಒಂದಿಷ್ಟು ಏನೋ ವಿಚಾರಗಳು ಬರ್ತವೆ. ಈಗ ಭಾರತ WTO ಸದಸ್ಯ ರಾಷ್ಟ್ರ ಆಗಿರೋದ್ರಿಂದ ಮತ್ತು ಚೀನಾ WTO ಸದಸ್ಯ ರಾಷ್ಟ್ರ ಆಗಿರೋದ್ರಿಂದ ಇವತ್ತು ಚೀನಾದ ಸರಕುಗಳನ್ನು ನಾವು ಇಂತಿಷ್ಟು ಪ್ರಮಾಣದಲ್ಲಿ ತಗೊಳ್ಳೇಬೇಕು ಅಂತಕ್ಕಂಥ ಒಂದಿಷ್ಟು ನಿರ್ಬಂಧಗಳಿರೋದ್ರಿಂದ ನಾವೇನು ಮಾಡಬೇಕಾಗಿದೆ, ಮಾರುಕಟ್ಟೆಯ ಪ್ರವೇಶಕ್ಕೆ ಮುಕ್ತವಾಗಿ ಅವಕಾಶ ಕೊಡಬೇಕಾಗಿದೆ. ಇದೊಂದು ಬ್ರಾಡ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್, ಇದ್ರ ವ್ಯವಸ್ಥೆನೇ ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಹೀಗಿರುವಾಗ 1947ರಲ್ಲಿ ಜಿನಿವಾದಲ್ಲಿ ಒಂದು ಸಮ್ಮೇಳನವನ್ನು ಸೇರಲಾಗುತ್ತೆ. ಇದನ್ನೇ ಗ್ಯಾಟ್ ಅಂತ ಹೇಳಿ ಕರಿತೀವಿ, ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಅಂಡ್ ಟ್ರೇಡ್ ಅಂತ ಹೇಳಿ ಕರಿತೀವಿ. ಗ್ಯಾಟ್ ಮೂಲ, WTOದ ಮೂಲ ಯಾವುದು ಅಂತಂದರೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ ಮೂಲ ಯಾವುದು ಅಂದರೆ ಗ್ಯಾಟ್ ಅಂತ ಹೇಳಿ ಕರಿತೀವಿ. ಇದರ ಅಬ್ರಿವೇಷನ್ನು ತುಂಬ ಸರಿ ಎಕ್ಸಾಮ್ನಲ್ಲಿ ಕೇಳಿದ್ದಾನೆ, ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಅಂಡ್ ಟ್ರೇಡ್ ಅಂತ ಹೇಳಿ ಕರಿತೀವಿ. ಸುಂಕಗಳು ಮತ್ತು ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದ ಅಂತ ಹೇಳ್ತೀವಿ. 1948 ಜನವರಿ 1ನೇ ತಾರೀಕು ಇದು ಜಾರಿಗೆ ಬರುತ್ತೆ, ಈ ಒಪ್ಪಂದ ಜಾರಿಗೆ ಬರುತ್ತೆ. ಪ್ರಾರಂಭಿಕವಾಗಿ 23 ಸದಸ್ಯ ರಾಷ್ಟ್ರಗಳು ಇದಕ್ಕೆ ಸಹಿ ಮಾಡಿರ್ತವೆ ಅಂತ ಹೇಳಿ ನೋಡ್ತೀವಿ. ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇರುತ್ತೆ. ಇದು ಒಂದು ಒಪ್ಪಂದ, ದಿಸ್ ಇಸ್ ನಾಟ್ ಎನ್ ಆರ್ಗನೈಸೇಷನ್, ಇಟ್ ಈಸ್ ಪ್ಯೂರ್ಲಿ ಎ ಅಗ್ರಿಮೆಂಟ್ ಅಂತಕ್ಕಂಥದ್ದು ನೆನಪಿರಬೇಕು. ಇದು ಒಂದು ಅಗ್ರಿಮೆಂಟ್ ಆಗಿರುತ್ತೆ, ಯಾವುದೇ ಒಂದು ಆರ್ಗನೈಸೇಷನ್ ಆಗಿರಲ್ಲ. ಗ್ಯಾಟ್ 1947ರಿಂದ 1995ರವರೆಗೆ 8 ಸುತ್ತಿನ ಮಾತುಕತೆಗಳನ್ನು ನಡೆಸಿರುತ್ತೆ. ಅಂತಂದರೆ 8 ಬಾರಿ ವಿವಿಧ ಕಡೆ ಸಮ್ಮೇಳನವನ್ನು ಸೇರಿಸಿ ಹೊಸ ಸದಸ್ಯರನ್ನು ಸೇರಿಸ್ಕೊಳ್ಳೋದು, ಹಾಗೆ ಒಂದಿಷ್ಟು ಮಾರ್ಪಾಡುಗಳನ್ನು, ಒಪ್ಪಂದದಲ್ಲಿ ಒಂದಿಷ್ಟು ಮಾರ್ಪಾಡುಗಳನ್ನು ಮಾಡ್ಕೊಳ್ಳೋದು, ಒಂದಿಷ್ಟು ವ್ಯವಸ್ಥೆಯನ್ನು ಮಾಡ್ಕೊಂಡಿರುತ್ತೆ. ಅದಾದಮೇಲೆ ಸ್ನೇಹಿತರೆ, ನಮಗೇನು ಗೊತ್ತಿರಬೇಕು ಅಂತಂದರೆ ಹೇಗಿತ್ತು ಗ್ಯಾಟ್ ಅಂತಕ್ಕಂಥ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿ ನೋಡಿದಾಗ, ಇದು ಫ್ರೀ ಟ್ರೇಡ್ ಒಂದು ಅಗ್ರಿಮೆಂಟ್ ಆಗಿರುತ್ತೆ ದೇಶಗಳ ನಡುವೆ. ಇಲ್ಲಿ ಕೊಟ್ಟಿದ್ದೀನಿ, ಟು ಎನ್ಶ್ಯೂರ್ ಫ್ರೀ ಟ್ರೇಡ್ ಅಮಾಂಗ್ ವರ್ಲ್ಡ್ ಕಂಟ್ರೀಸ್ ಬೈ ರೆಡ್ಯೂಸಿಂಗ್ ಟ್ಯಾರಿಫ್ ಅಂಡ್ ಅದರ್ ಬ್ಯಾರೀಸ್ ಟು ಟ್ರೇಡ್ ಅಂತಕ್ಕಂಥದ್ದು. ಅಂದರೆ ದೇಶಗಳ ನಡುವೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ತೆರಿಗೆಗಳು, ಸುಂಕಗಳು ಅಂತ ಏನು ಕರಿತೇವೆ, ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಏನಾದರೂ ಸಮಸ್ಯೆಗಳು, ಬ್ಯಾರೀಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಮಾಡೋದು, ಅವುಗಳನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ, ಆಮೇಲೆ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ವ್ಯವಸ್ಥಿತವಾದಂತಹ ನೀತಿಗಳನ್ನು ರೂಪಿಸುವಂತಹ ನಿಟ್ಟಿನಲ್ಲಿ ಗ್ಯಾಟ್ ಕೆಲಸ ಮಾಡ್ತಾ ಇರುತ್ತೆ. ಇದು ಒಂದು ಟೆಂಪರರಿ ಅಗ್ರಿಮೆಂಟ್ ಆಗಿರುತ್ತೆ, ಇದೊಂದು ತಾತ್ಕಾಲಿಕ ಒಪ್ಪಂದ. ದಿಸ್ ಈಸ್ ನಾಟ್ ಪರ್ಮನೆಂಟ್ ಅಗ್ರಿಮೆಂಟ್. ಇದು ಯಾವುದೇ ರಾಷ್ಟ್ರ ನನಗಿಷ್ಟ ಇಲ್ಲ ಅಂತಂದರೆ ಬಿಟ್ಟು ಹೋಗುವಂತಹ ಅವಕಾಶ ಇದರಲ್ಲಿ ಇರುತ್ತೆ. ಆದಮೇಲೆ ತನಗೆ ಬೇಕಾದಂತಹ ನೀತಿಗಳನ್ನು ರೂಪಿಸಿಕೊಳ್ಳುವಂಥ ಅವಕಾಶ ಕೂಡ ಈ ಒಂದು ಒಪ್ಪಂದದಲ್ಲಿ ನಾವು ಗಮನಿಸ್ತೇವೆ. ದಿಸ್ ಈಸ್ ನಾಟ್ ಆನ್ ಆರ್ಗನೈಸೇಷನ್, ಇಟ್ ಈಸ್ ಪ್ಯೂರ್ಲಿ ಅ ಅಗ್ರಿಮೆಂಟ್ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಇದೊಂದು ಒಪ್ಪಂದ ಅಷ್ಟೇ, ನಮ್ಮ ರಾಷ್ಟ್ರಗಳ ನಡುವೆ ಒಪ್ಪಂದ ಆಗಿರುತ್ತೆ, ಇದು ಒಂದು ಆರ್ಗನೈಸೇಷನ್ ಆಗಿರಲ್ಲ. ನೆಕ್ಸ್ಟ್ ಏನು ಅಂದರೆ, ಲಿಮಿಟೆಡ್ ಟು ರಿಮೂವ್ ಆಫ್ ಟ್ಯಾರಿಫ್ ಆನ್ ಗೂಡ್ಸ್ ಅಂತಕ್ಕಂಥದ್ದು. ಕೆಲವೊಂದು ಗೂಡ್ಸ್ಗಳ ಮೇಲೆ ತೆರಿಗೆ ವಿಧಿಸುವಲ್ಲಿ ಅಥವಾ ಸುಂಕಗಳನ್ನ ವಿಧಿಸುವಲ್ಲಿ ಇದೇನಾಗಿರುತ್ತೆ, ಲಿಮಿಟ್ ಆಗಿರುತ್ತೆ. ಇದು ತನ್ನನ್ನು ತಾನು ಮಿತಗೊಳಿಸಿಕೊಂಡಿರುತ್ತೆ ಅಂತ ಹೇಳಿ ನಾವು ಈ ಒಪ್ಪಂದವನ್ನು ಗಮನಿಸ್ತೇವೆ. ನೆಕ್ಸ್ಟ್, ಅಗ್ರಿಕಲ್ಚರ್ ಅಂಡ್ ಟೆಕ್ಸ್ಟೈಲ್ ವರ್ ಎಕ್ಸ್ಕ್ಲೂಡೆಡ್ ಫ್ರಮ್ ಆಂಬಿಟ್ ಅಂತಕ್ಕಂಥದ್ದು. ಈ ಒಂದು ಒಪ್ಪಂದದಿಂದ ಅಗ್ರಿಕಲ್ಚರ್ ಮತ್ತು ಟೆಕ್ಸ್ಟೈಲ್ ಉದ್ಯಮವನ್ನು ಹೊರಗಿಡಲಾಗಿರುತ್ತೆ. ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮತ್ತು ಟೆಕ್ಸ್ಟೈಲ್ಸ್ಗಳಿಗೆ ಈ ಒಪ್ಪಂದ ಅಪ್ಲೈ ಆಗೋದಿಲ್ಲ. ಇದು ಒಂದು ಇದರದ ಡ್ರಾಬ್ಯಾಕ್ ಆಗಿರುತ್ತೆ. ನೆಕ್ಸ್ಟು, ಈ ಪ್ರೋಟೋಕಾಲ್ನಲ್ಲಿ ಪ್ರಾವಿಷನಲ್ ಅಪ್ಲಿಕೇಶನ್ಸ್ ಅಂತ ಹೇಳಿ ಕರಿತೇವೆ. ತುಂಬ ಸರಿ ಎಕ್ಸಾಮ್ ಬಂದಿರತಕ್ಕಂಥದ್ದು. ಇದನ್ನು ಗ್ರ್ಯಾಂಡ್ ಫಾದರ್ ರೈಟ್ ಅಂತ ಹೇಳಿ ಕರಿತೇವೆ. ವಾಟ್ ಈಸ್ ಗ್ರ್ಯಾಂಡ್ ಫಾದರ್ ರೈಟ್ ಅಂತ ಅಂದಾಗ, ದೇರ್ ಇಸ್ ಅ ಪ್ರಾವಿಷನಲ್ ಅಪ್ಲಿಕೇಶನ್ ಅಂತ ಹೇಳಿ ಕರಿತೇವೆ. ಅಂತಂದ್ರೆ ಏನು ಅಂದರೆ, ಈಗ ಒಂದು ರಾಷ್ಟ್ರ ಇದೆ, ಭಾರತ ಒಂದು ರಾಷ್ಟ್ರ ಇದೆ, ಚೀನಾ ಒಂದು ರಾಷ್ಟ್ರ ಇದೆ. ಚೀನಾದ ಒಂದಿಷ್ಟು ವಸ್ತುಗಳು, ತುಂಬ ಫೇಮಸ್ ಆದಂಥ ವಸ್ತುಗಳು ಭಾರತಕ್ಕೆ ಬೇಕು ಅಂತ ಅಂದಾಗ, ಈ ವಸ್ತುಗಳ ಮೇಲೆ ತನಗೆ ಬೇಕಾದ ಹಾಗೆ ತೆರಿಗೆಗಳನ್ನ ವಿಧಿಸಿಕೊಳ್ಳುವಂತಹ, ಈ ವಸ್ತುಗಳಿಗೆ ತನ್ನದೇ ಆದಂಥ ನೀತಿಗಳನ್ನು ರೂಪಿಸುವಂಥ ಅಧಿಕಾರ ಚೀನಾಗೆ ಇರುತ್ತೆ. ಹಾಗೆ ಭಾರತದ ಕೆಲವೊಂದು ವಸ್ತುಗಳು ಚೀನಾಗೆ ಬೇಕು, ಈ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಪ್ರಾವಿಷನ್ಸ್ಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದು, ಅಥವಾ ಈ ವಸ್ತುಗಳನ್ನು ನಾನು ಚೀನಾಗೆ ಸಪ್ಲೈ ಮಾಡೋದಿಲ್ಲ ಅಂತ ಹೇಳುವಂಥ ಅಧಿಕಾರ, ಈ ಥರದ ಒಂದಿಷ್ಟು ಪ್ರಾವಿಷನ್ಸ್ಗಳು ಭಾರತಕ್ಕೆ ಇರುತ್ತೆ. ಇದನ್ನು ನಾವು ಗ್ರ್ಯಾಂಡ್ ಫಾದರ್ಸ್ ರೈಟ್ ಅಂತ ಹೇಳಿ ಕರಿತೀವಿ. ಈ ಥರದ ಅವಕಾಶ ಗ್ಯಾಟ್ನಲ್ಲಿ ಇರುತ್ತೆ. ಅಂದರೆ ಸಿಂಪಲ್ ಆಗಿ, ಭಾರತಕ್ಕೆ ಕೆಲವೊಂದು ವಸ್ತುಗಳು ಬೇಡ, ಬಟ್ WTO ಸದಸ್ಯ ರಾಷ್ಟ್ರ ಆದಾಗ ಒಂದಿಷ್ಟು ಪ್ರಮಾಣದ ಸರಕುಗಳನ್ನು ಬೇರೆ ಕಡೆಯಿಂದ ತರಿಸ್ಕೋಬೇಕು ಅಂತ ಹೇಳಿ ಇರುತ್ತೆ. ಆದರೆ
ಗ್ಯಾಟ್ನಲ್ಲಿ ಹಾಗಿರಲಿಲ್ಲ. ಗ್ಯಾಟ್ನಲ್ಲಿ ನನಗೆ ಬೇಡ ಅಂತಕ್ಕಂಥ ವಸ್ತುಗಳನ್ನು ನಾನು ತರಿಸ್ಕೊಳ್ಳೋದಿಲ್ಲ ಅಂತ ಹೇಳುವಂಥ ಅಧಿಕಾರ ಭಾರತಕ್ಕೆ ಇರುತ್ತೆ. ಬಟ್ WTOದಲ್ಲಿ ಇವಾಗ ಆ ಥರ ಇಲ್ಲ. ಸೊ ಇಂತಹ ರೈಟನ್ನು ನಾವು ಗ್ರ್ಯಾಂಡ್ ಫಾದರ್ಸ್ ರೈಟ್ ಅಂತ ಹೇಳಿ ಕರಿತೀವಿ. ಪ್ರಾವಿಷನಲ್ ಅಪ್ಲಿಕೇಶನ್ ಅಂತ ಹೇಳಿ ಇದನ್ನು ನಾವು ಗಮನಿಸ್ತೇವೆ. ಇದು ಗ್ಯಾಟ್ನ ಒಂದು ಲಕ್ಷಣಗಳು. ಗ್ಯಾಟ್ನ ಲಕ್ಷಣಗಳು ಏನಿಲ್ಲ ಸ್ನೇಹಿತರೆ, ಇದು ಒಂದು ಒಪ್ಪಂದ ಅಷ್ಟೇ. ಇದೊಂದು ಆರ್ಗನೈಜೇಷನ್ ಅಲ್ಲ, WTO ಥರ ಒಂದು ಆರ್ಗನೈಜೇಷನ್ ಅಲ್ಲ. ಕೆಲವೊಂದು ವಸ್ತುಗಳು ಇದರಿಂದ ಎಕ್ಸ್ಕ್ಲೂಡ್ ಆಗಿರ್ತವೆ. ದಟ್ಸ್ ವೈ ಅದನ್ನು ರಿಮೂವ್ ಮಾಡಿ, ಗ್ಯಾಟನ್ನು ರಿಮೂವ್ ಮಾಡಿ WTO ತರಬೇಕು ಅಂತ ಹೇಳಿ ಮತ್ತೆ ಕೂಗು ಏರ್ಪಡುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಏನಾಗುತ್ತೆ ಅಂತ ಅಂದರೆ, ಗ್ಯಾಟ್ನ ಮಹಾನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂತಹ ಅರ್ಥರ್ ಡೆಂಕಲ್ ಅಂತಕ್ಕಂಥವ್ರು, ಏನು ಗ್ಯಾಟ್ನ ಮಹಾನಿರ್ದೇಶಕರಾಗಿರ್ತಾರೆ, ಅರ್ಥರ್ ಡೆಂಕಲ್ ಅವರು 1991ರಲ್ಲಿ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸ್ತಾರೆ. ಅಂದರೆ ವಿಶ್ವ ವ್ಯಾಪಾರ ಹೇಗಿರಬೇಕು, ಹೇಗೆ ಅದನ್ನು ರಚನಾತ್ಮಕವಾಗಿ ಬದಲಾಯಿಸಬೇಕು, ಒಂದು ಸ್ಟ್ರಕ್ಚರ್ ಇರಬೇಕು, ಒಂದು ಪ್ಯಾಟರ್ನ್ ಇರಬೇಕು, ರಾಷ್ಟ್ರಗಳ ನಡುವೆ ಒಂದು ನಂಬಿಕೆ ಇರಬೇಕು, ರಾಷ್ಟ್ರಗಳ ನಡುವೆ ವ್ಯಾಪಾರ ಶಿಸ್ತಿನಿಂದ ನಡಿಬೇಕು. ಈ ಥರದ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸ್ತಾರೆ. ಈ ಕ್ರಿಯಾ ಯೋಜನೆಯನ್ನು 1994ರ ಮೊರಕ್ಕೋ ದೇಶದ ಮರಕೇಶ್ನಲ್ಲಿ ನಡೆದಂತಹ ಸಚಿವ ಮಟ್ಟದ ಸಭೆಯಲ್ಲಿ ಅಂತಿಮವಾಗಿ ಈ ಕರಡನ್ನು ಏನು ಮಾಡಲಾಗುತ್ತೆ, ಅನುಮೋದನೆ ಮಾಡಲಾಗುತ್ತೆ. ಇದಕ್ಕೆ ಸಹಿಯನ್ನು ಹಾಕಲಾಗುತ್ತೆ. 123 ರಾಷ್ಟ್ರಗಳು ಇದಕ್ಕೆ ಸಹಿಯನ್ನು ಹಾಕ್ತವೆ. ಎಲ್ಲಿ ನಡೀತು ಅಂತಂದರೆ 1994 ಮೊರಕ್ಕೋ ದೇಶದಲ್ಲಿ ನಡೆದಿರುತ್ತೆ. ಇದಕ್ಕೆ ನಾವು ಉರುಗ್ವೆ ಸುತ್ತಿನ ಮಾತುಕತೆ ಅಂತ ಹೇಳಿ ಕರಿತೇವೆ. ಏನು ಉರುಗ್ವೆ ಸುತ್ತಿನ ಮಾತುಕತೆ ಅಂತ ಅಂದರೆ ಸ್ನೇಹಿತರೆ, ಏನು ಗ್ಯಾಟ್ ಏನು ಒಪ್ಪಂದ ಆಗಿತ್ತು, ಗ್ಯಾಟ್ನ ಒಪ್ಪಂದಗಳು 8 ಸುತ್ತಿನ ಮಾತುಕತೆಗಳು ನಡೆದು ಅಂತ ಹೇಳಿದೆ. ಒಂದೊಂದು ದೇಶಗಳಲ್ಲಿ ಒಂದೊಂದು ಮಾತುಕತೆಗಳು ನಡೆದಿರ್ತವೆ. 8ನೇ ಸುತ್ತಿನ ಮಾತುಕತೆ ಅಂತ ಏನು ಕರಿತೀವಿ ಅದನ್ನು ಉರುಗ್ವೆ ಸುತ್ತಿನ ಮಾತುಕತೆ ಅಂತ ಹೇಳಿ ಕರಿತೇವೆ. ಆ ಉರುಗ್ವೆ ಸುತ್ತಿನ ಮಾತುಕತೆ ಮೊರಕ್ಕೋ ದೇಶದ ಮರಕೇಶ್ನಲ್ಲಿ ನಡೆದಿರುತ್ತೆ. 1994ರಲ್ಲಿ ನಡೆದಿರುತ್ತೆ. 1995 ಜನವರಿ 1ರಂದು WTO ಜಾರಿಗೆ ಬರುತ್ತೆ ಅಂತ ಹೇಳಿ ನಾವು ಗಮನಿಸ್ತೇವೆ. WTO ಬಗ್ಗೆ ಕ್ಲಿಯರ್ ಆಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸ್ಥಾಪನೆ ಆಗಿದ್ದು 1995 ಜನವರಿ 1. ಕೇಂದ್ರ ಕಚೇರಿ ಜಿನೆವಾ ಸ್ವಿಟ್ಜರ್ಲೆಂಡ್ನಲ್ಲಿದೆ. ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 164. ಇತ್ತೀಚೆಗೆ ಅಂತಂದರೆ 164ನೇ ಸದಸ್ಯ ರಾಷ್ಟ್ರ ಅಫ್ಘಾನಿಸ್ತಾನ ಅಂತ ಹೇಳಿ ನೋಡ್ತೇವೆ. 163ರದು ಲಿಬೇರಿಯಾ ಅಂತ ಹೇಳಿ ಗಮನಿಸ್ತೇವೆ. ಪ್ರಸ್ತುತ ಮಹಾನಿರ್ದೇಶಕರು ರಾಬರ್ಟ್ ಅಜೋವಿಡೋ ಇದ್ದರು. ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು. ಈಗ ನಾನು ವಿಡಿಯೋ ಮಾಡೋ ಟೈಮ್ನಲ್ಲಿ ಈಗ ಯಾರೋ ಹೊಸದಾಗಿ ಯಾರು ನೇಮಕ ಆಗಿಲ್ಲ. ಸೊ ಯಾರಾದರೂ ಹೊಸದಾಗಿ ನೇಮಕ ಆದಾಗ ಅದನ್ನು ಏನು ಮಾಡ್ಕೊಳ್ಳಿ, ಯಾಡ್ ಮಾಡ್ಕೊಳ್ಳಿ. ರಾಬರ್ಟ್ ಅಜೋವಿಡೋ ಇದ್ದರು. ಅವರೀಗ ಏನು ಅಂತಂದರೆ ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ಈಗ ಯಾರಿದ್ದಾರೆ ಒಂದು ಸ್ವಲ್ಪ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಮ್ಮೇಳನ ಸಭೆಗಳು ಅಂತ ಹೇಳಿ ನೋಡಿದಾಗ ಪ್ರಥಮ ಸಮ್ಮೇಳನ ಸಿಂಗಾಪುರ್ನಲ್ಲಿ ನಡೆದಿರುತ್ತೆ. 1996ರಲ್ಲಿ ನಡೆದಿರುತ್ತೆ ಅಂತ ಹೇಳಿ ನಾವು ಗಮನಿಸ್ತೇವೆ. 11ನೇ ಸಮ್ಮೇಳನ 2017ರಲ್ಲಿ, WTOದ 11ನೇ ಸಮ್ಮೇಳನ 2017ರಲ್ಲಿ ಬ್ಯೂನಸ್ ಐರಿಸ್, ಅರ್ಜೆಂಟೈನಾದ ಬ್ಯೂನಸ್ ಐರಿಸ್ನಲ್ಲಿ ನಡೆದಿರುತ್ತೆ ಅಂತ ಹೇಳಿ ನೋಡ್ತೇವೆ. 12ನೇ ಸಮ್ಮೇಳನ ನೂರ್ ಸುಲ್ತಾನ್, ಕಜಕಿಸ್ತಾನದ ನೂರ್ ಸುಲ್ತಾನ್ನಲ್ಲಿ ನಡಿಬೇಕಿತ್ತು. 2019ಕ್ಕೆ ನಡಿಬೇಕಿತ್ತು. 2 ವರ್ಷಕ್ಕೊಮ್ಮೆ ನಡೆಯುತ್ತೆ ಈ ಸಮ್ಮೇಳನಗಳು. ಸೊ ಈಗ 2019ಕ್ಕೆ ನಡಿಬೇಕಿತ್ತು. 2020ಕ್ಕೆ ನೂರ್ ಸುಲ್ತಾನ್ನಲ್ಲಿ ನಡಿಬೇಕಿತ್ತು. ನೋಡೋಣ, ಅದೊಂದು ಸ್ವಲ್ಪ ಏನೋ ಪೋಸ್ಟ್ಪೋನ್ ಆಗಿದೆ. 2019-20ರಲ್ಲಿ ನಡಿಬೇಕಿತ್ತು ಇದು ಸಮ್ಮೇಳನ, ಬಟ್ ಏನೋ ಪೋಸ್ಟ್ಪೋನ್ ಆಗಿದೆ. ನೋಡೋಣ ಅದೇ ಮತ್ತೆ ಯಾವಾಗ ಇದು ಆಗುತ್ತೆ ಅಂತ ಹೇಳಿ. ಬಟ್ ಕಜಕಿಸ್ತಾನ ಅಂತಕ್ಕಂಥದ್ದು ನೆನಪಿರಬೇಕು. ನೆಕ್ಸ್ಟ್ ಏನು ಕಾರ್ಯಗಳನ್ನು ಮಾಡುತ್ತೆ, ಈ ಒಂದು WTOದ ಕಾರ್ಯಗಳು ಏನು ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಉರುಗ್ವೆ ಸುತ್ತಿನ ಮಾತುಕತೆಯ ಒಪ್ಪಂದಗಳನ್ನು ಅನುಷ್ಠಾನ ಮಾಡೋದು. ಏನು ಡಂಕಲ್ ಪ್ರಸ್ತಾವನೆ ಏನು ಹೇಳಿದೆ, ಡಂಕಲ್ ಅವರು ಒಂದಿಷ್ಟು ಯೋಜನೆಗಳನ್ನು ಅಲ್ಲಿ ಪ್ರಸ್ತಾವನೆ ಮಾಡಿರ್ತಾರೆ, ಒಂದಿಷ್ಟು ನೀತಿಗಳನ್ನು, ಒಂದಿಷ್ಟು ಒಪ್ಪಂದಗಳನ್ನು ಮಾಡ್ಕೊಂಡಿರ್ತಾರೆ. ಆ ಉರುಗ್ವೆ ಸುತ್ತಿನ ಮಾತುಕತೆಯ ಒಪ್ಪಂದಗಳೇನಿದ್ದಾವೆ ಅವುಗಳನ್ನು ಜಾರಿಗೆ ತರುವುದು ಇದರ ಕಾರ್ಯ. ಅದಾದಮೇಲೆ ಅಂತಾರಾಷ್ಟ್ರೀಯ ವ್ಯಾಪಾರದ ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ಒಪ್ಪಂದಗಳನ್ನು ಅನುಷ್ಠಾನಗೊಳಿಸುವುದು ಮತ್ತು ನಿರ್ವಹಣೆ ಮಾಡುವುದು. ದ್ವಿಪಕ್ಷೀಯ ಅಂತ ಅಂದಾಗ 2 ರಾಷ್ಟ್ರಗಳ ನಡುವಿನ ಒಪ್ಪಂದವನ್ನು, ಬಹುಪಕ್ಷೀಯ ಅಂದಾಗ ಹಲವಾರು ರಾಷ್ಟ್ರಗಳ ನಡುವಿನ ಒಪ್ಪಂದವನ್ನು ಅನುಷ್ಠಾನಗೊಳಿಸುವಂತಹ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಮತ್ತು ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು WTOದ ಕೆಲಸ ಆಗಿರುತ್ತೆ. ನೆಕ್ಸ್ಟ್ IMF ಮತ್ತು IBRDಗಳ ಜೊತೆಯಲ್ಲಿ ಸಮನ್ವಯ ಕಾರ್ಯ, ವೆರಿ ಇಂಪಾರ್ಟೆಂಟು. ಹಣಕಾಸಿನ ಸಂಸ್ಥೆಗಳಾದಂತಹ IMF ಮತ್ತು IBRD ಜೊತೆ ವ್ಯಾಪಾರಿ ಸಂಸ್ಥೆ ಆದಂತಹ WTO ಕೋಆರ್ಡಿನೇಷನ್ ಇತ್ತು ಅಂತಂದರೆ
ಬ್ಯೂಟಿಫುಲ್ ಆದಂಥ ಇಂಟರ್ನ್ಯಾಷನಲ್ ಎಕಾನಮಿಯನ್ನು ನಾವು ಕನ್ಸ್ಟ್ರಕ್ಟ್ ಮಾಡ್ಬೋದು. ದಟ್ಸ್ ವೈ IMF ಮತ್ತು IBRDಗಳ ಜೊತೆ ಪರಸ್ಪರ ಏನು ಮಾಡೋದು ಅಂತಂದರೆ ಸಮನ್ವಯ ಸಾಧಿಸಿ ಕೆಲಸ ಮಾಡುವಂಥ ಕಾರ್ಯವನ್ನು WTO ಮಾಡುತ್ತೆ. ಸದಸ್ಯ ರಾಷ್ಟ್ರಗಳ ವ್ಯಾಪಾರಿ ವ್ಯಾಜ್ಯಗಳ ಪರಿಹಾರ ಅಂದರೆ ಸದಸ್ಯ ರಾಷ್ಟ್ರಗಳ ನಡುವೆ ಕಾನ್ಫ್ಲಿಕ್ಟ್ಗಳು ಬರ್ತವೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ. ಏನು ಮೋಸ್ಟ್ ಫೇವರ್ಡ್ ನೇಷನ್ಸ್ ಅಂತಕ್ಕಂಥ ಒಂದು ಕಾನ್ಫ್ಲಿಕ್ಟ್ ಬಂತು, ಅದನ್ನು ತೆಗೆದು ಹಾಕಬೇಕು ಅಂತ ಹೇಳಿ. ಆಮೇಲೆ ಚೀನಾದ ಕೆಲವೊಂದು ಸರಕುಗಳನ್ನು ಭಾರತ ರಫ್ತು ಆಮದು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತು. ಅದು WTO ನಾರ್ಮ್ಸ್ಗೆ ಇದು ಅಪೋಸಿಷನ್ ಆಗಿದೆ ಅಂತ ಹೇಳಿ ಟೀಕೆಯನ್ನು ಚೀನಾ ಮಾಡ್ತು. ಆಮೇಲೆ ಹೀಗೆ ಹಲವಾರು ಕಾನ್ಫ್ಲಿಕ್ಟ್ಗಳು. ಯಾಕೆ ಇವತ್ತು ಚೀನಾದ ಸರಕುಗಳನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ? ಇವೆಲ್ಲವನ್ನು ನೋಡಿದಾಗ ವ್ಯಾಪಾರಿ ನೀತಿಗೆ ಸಂಬಂಧಪಟ್ಟ ಹಾಗೆ ಏನೇ ಸಮಸ್ಯೆಗಳು ಬಂದರೂ WTO ಕೆಲಸ ಮಾಡುತ್ತೆ. ನೆಕ್ಸ್ಟ್ ವರ್ಲ್ಡ್ ಟ್ರೇಡ್ ರಿಪೋರ್ಟನ್ನು ಪ್ರತಿ ವರ್ಷಕ್ಕೊಮ್ಮೆ WTO ರಿಲೀಸ್ ಮಾಡುತ್ತೆ. ನಿಮಗೆ ಕ್ವಶನ್ ಬರ್ಬೋದು, ವರ್ಲ್ಡ್ ಟ್ರೇಡ್ ರಿಪೋರ್ಟನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತ ಹೇಳಿ. ಇದನ್ನು WTO ರಿಲೀಸ್ ಮಾಡುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ನೆಕ್ಸ್ಟು WTOದ ಒಂದಿಷ್ಟು ಒಪ್ಪಂದಗಳಿದ್ದಾವೆ ಸ್ನೇಹಿತರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ತುಂಬ ಇಂಪಾರ್ಟೆಂಟ್ ಆದಂಥ ಒಪ್ಪಂದಗಳು. ಇವುಗಳನ್ನು ಕೃಷಿಯ ಮೇಲಿನ ಒಪ್ಪಂದಗಳು ಅಂತ ಹೇಳಿ ಕರಿತೇವೆ. 3 ಪಟ್ಟಿ ಇದ್ದಾವೆ ಕೃಷಿಯ ಸಂಬಂಧಪಟ್ಟ ಹಾಗೆ. ಇವುಗಳನ್ನು ಕೃಷಿ ಸಬ್ಸಿಡರೀಸ್ ಅಂತ ಹೇಳಿ ನಾವು ಕರಿತೇವೆ. ಸಬ್ಸಿಡರೀಸ್ ಅಲ್ಲ, ಸಬ್ಸಿಡೀಸ್ ಅಂತ ಹೇಳಿ ಕರಿತೇವೆ. ಏನು ಅಂತಂದರೆ ಹಸಿರು ಪೆಟ್ಟಿಗೆ ಸಹಾಯಧನ, ಗ್ರೀನ್ ಬಾಕ್ಸ್ ಸಬ್ಸಿಡೀಸ್ ಅಂತ ಹೇಳಿ ಕರಿತೇವೆ. ನೀಲಿ ಪೆಟ್ಟಿಗೆ ಸಹಾಯಧನ, ಬ್ಲೂ ಬಾಕ್ಸ್ ಸಬ್ಸಿಡೀಸ್ ಅಂತ ಹೇಳಿ ಕರಿತೇವೆ. ಅಂಬರ್ ಪೆಟ್ಟಿಗೆ ಸಹಾಯಧನ ಅಂತ ಹೇಳಿ ಕರಿತೇವೆ. ಅಂಬರ್ ಬಾಕ್ಸ್ ಸಬ್ಸಿಡೀಸ್ ಅಂತ ಹೇಳಿ ಕರಿತೇವೆ. ಏನು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಹಸಿರು ಪೆಟ್ಟಿಗೆ ಸಹಾಯಧನ ಅಂದ್ರೇನು, ನೀಲಿ ಪೆಟ್ಟಿಗೆ ಸಹಾಯಧನ ಅಂದ್ರೇನು, ಅಂಬರ್ ಪೆಟ್ಟಿಗೆ ಸಹಾಯಧನ ಅಂತಂದ್ರೇನು, ಇದು ಎಲ್ಲಿ ಬರುತ್ತೆ ಅಂತಂದರೆ WTO ಅಲ್ಲಿ ಬರುತ್ತೆ. ನಿಮಗೆ ಡೈರೆಕ್ಟ್ ಕ್ವಶನ್ಗಳನ್ನು ಕೆಲವೊಂದು ಎಕ್ಸಾಮ್ಗಳಲ್ಲಿ ಕೇಳ್ತಿರ್ತಾನೆ, ಅದನ್ನು ನಾವು ಗಮನಿಸಬೇಕು. ಕೃಷಿಯ ಮೇಲಿನ ಒಪ್ಪಂದಗಳು ಅಂತ ಹೇಳಿ ಕರಿತೇವೆ. ಈ ಒಂದು ಸಂಸ್ಥೆ ಏನಿದೆ ಕೃಷಿಯ ಮೇಲಿನ ಒಪ್ಪಂದಗಳಿಗೆ ಸಂಬಂಧಪಟ್ಟ ಹಾಗೆ 3 ಪೆಟ್ಟಿಗೆಗಳನ್ನು ಸೇರಿಸಿದೆ. ಅದರಲ್ಲಿ ಹಸಿರು ಪೆಟ್ಟಿಗೆ, ನೀಲಿ ಪೆಟ್ಟಿಗೆ, ಅಂಬರ್ ಪೆಟ್ಟಿಗೆ ಇಂಪಾರ್ಟೆಂಟು. ಹಸಿರು ಪೆಟ್ಟಿಗೆ ಸಹಾಯಧನ ಅಂತ ಅಂದರೆ ಸಂಶೋಧನೆ, ರೋಗ ನಿಯಂತ್ರಣ, ಆಹಾರ ಭದ್ರತೆ ಮತ್ತು ಮೂಲ ಸೌಕರ್ಯಗಳು ಮುಂತಾದವುಗಳಿಗೆ ಸಂಬಂಧಪಟ್ಟ ಹಾಗೆ WTO ನಿಯಮಾವಳಿಯಲ್ಲಿ ಇವುಗಳನ್ನು ಸೇರಿಸಲಾಗಿದೆ. ಅಂತ ಅಂದರೆ ಸಂಶೋಧನೆಗೆ, ಕೃಷಿ ಸಂಶೋಧನೆಗೆ, ರೋಗ ನಿಯಂತ್ರಣಕ್ಕೆ, ಆಹಾರ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಇವೆಲ್ಲವಕ್ಕೂ ಹಣವನ್ನು ನೀಡೋದು, ಸಬ್ಸಿಡಿಯನ್ನು ನೀಡೋದು, ಸಹಾಯಧನವನ್ನು ನೀಡೋದು. ಇದು ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಸೇವೆಗಳನ್ನು ಪುನರ್ ಪರಿಷ್ಕರಿಸುವ ಬಗ್ಗೆ ಏನು ಮಾಡುತ್ತೆ ಈ ಒಪ್ಪಂದ ತಿಳಿಸುತ್ತೆ ಅಂತಕ್ಕಂಥದ್ದು. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ, ಏನು ಈಗ ಅಭಿವೃದ್ಧಿ ಹೊಂದಿದಾವೆ ರಾಷ್ಟ್ರಗಳು, ಆ ರಾಷ್ಟ್ರಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಈ ಒಪ್ಪಂದವನ್ನು ಮುಂದುವರಿಸಲು ಏನು ಮಾಡಲಾಗುತ್ತೆ, ಮಾಹಿತಿಯನ್ನು ಅಥವಾ ಇನ್ಸ್ಟ್ರಕ್ಷನ್ಸ್ಗಳನ್ನು ನೀಡಲಾಗುತ್ತೆ. ಈ ಹಸಿರು ಪೆಟ್ಟಿಗೆ ಸಹಾಯಧನದಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಸಂಶೋಧನೆ, ರೋಗ ನಿಯಂತ್ರಣ, ಆಹಾರ ಭದ್ರತೆಗೆ ಸಂಬಂಧಪಟ್ಟ ಹಾಗೆ, ಮೂಲ ಸೌಕರ್ಯಗಳ ಉನ್ನತಿಗೆ ಸಂಬಂಧಪಟ್ಟ ಹಾಗೆ, ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ರೀತಿಯ ಅನುದಾನಗಳನ್ನು ಇಲ್ಲೇನಾಗುತ್ತೆ ನೀಡಲಾಗುತ್ತೆ. ನೆಕ್ಸ್ಟ್ ನೀಲಿ ಪೆಟ್ಟಿಗೆ ಸಹಾಯಧನ ಅಂತ ಹೇಳಿ ನೋಡಿದಾಗ ಇದೊಂದು ನಿರ್ದಿಷ್ಟ ಮಟ್ಟದ ಉತ್ಪನ್ನಗಳಿಗೆ ನೀಡಲಾಗುತ್ತೆ. ನೀಲಿ ಪೆಟ್ಟಿಗೆ ಸಹಾಯಧನಗಳನ್ನು ನಿರ್ದಿಷ್ಟ ಮಟ್ಟದ ಉತ್ಪನ್ನಗಳಿಗೆ ನೀಡಲಾಗುವಂಥ ಸಹಾಯಧನ. ಉತ್ಪಾದನಾ ಮಟ್ಟ ಹೆಚ್ಚಾದಂತೆ ಸಹಾಯಧನವನ್ನು ಕೂಡ ಏನು ಮಾಡಲಾಗುತ್ತೆ, ಹೆಚ್ಚಿಸಲು ಅಥವಾ ನಿರ್ಬಂಧಿಸಲು. ಈಗ ಉತ್ಪಾದನೆ ಜಾಸ್ತಿ ಆಗಿದೆ ಅಂತಂದರೆ ಸಹಾಯಧನವನ್ನು ಕಡಿಮೆ ಮಾಡೋದು, ಉತ್ಪಾದನೆ ಕಡಿಮೆ ಇದೆ ಅಂತಂದರೆ ಸಹಾಯಧನವನ್ನು ಹೆಚ್ಚಿಗೆ ಮಾಡೋದು. ಈ ಥರದ ಒಂದು ವ್ಯವಸ್ಥೆಯನ್ನು ನಾವು ನೀಲಿ ಪೆಟ್ಟಿಗೆ ಸಹಾಯಧನದಲ್ಲಿ ನೋಡ್ತೇವೆ. ಹಸಿರು ಪೆಟ್ಟಿಗೆ ಸಹಾಯಧನ ಕೃಷಿ, ರೋಗ ನಿಯಂತ್ರಣ, ಸಂಶೋಧನೆ ಈ ಥರದ ಒಂದಿಷ್ಟು ವ್ಯವಸ್ಥೆಗಳಿಗೆ ನೀಡೋದು. ಹಸಿರು ಪೆಟ್ಟಿಗೆ ಸಹಾಯಧನ ಉತ್ಪನ್ನಗಳಿಗೆ ನೀಡೋದು. ಉತ್ಪಾದನೆ ಹೆಚ್ಚಿಗೆ ಆಯಿತಾ, ಸಬ್ಸಿಡೀಸ್ ಕಡಿಮೆ ಮಾಡಿಬಿಡೋದು, ಆವಾಗ ಅದು ಉತ್ಪಾದನೆ ಆಗ್ತಾ ಹೋಗುತ್ತೆ. ಉತ್ಪಾದನೆ ಕಡಿಮೆ ಇದೆಯಾ, ಸಬ್ಸಿಡಿ ನೀಡಿ ಉತ್ಪಾದನೆಯನ್ನು ಅಧಿಕ ಮಾಡೋದು. ನೆಕ್ಸ್ಟ್ ಅಂಬರ್ ಪೆಟ್ಟಿಗೆ ಸಹಾಯಧನ, ಇದು ಸರ್ಕಾರದ ಸಹಾಯಧನವನ್ನು ನಿಯಂತ್ರಿಸೋದನ್ನು ತಿಳಿಸುತ್ತೆ. ಸಹಾಯಧನವನ್ನು ಯಾವಾಗ ಸರ್ಕಾರ ನೀಡಬೇಕು, ಯಾವಾಗ ಕಡಿಮೆ ಮಾಡಬೇಕು, ಇದನ್ನು ತಿಳಿಸೋದನ್ನೇ ನಾವು ಅಂಬರ್ ಪೆಟ್ಟಿಗೆ ಸಹಾಯಧನ ಅಂತ ಹೇಳಿ ಕರಿತೇವೆ. ಅಂದರೆ ರಫ್ತು ಸಹಾಯಧನ, ರಫ್ತುಗಳನ್ನು ಉತ್ತೇಜನ ಮಾಡೋದು, ಅಗ್ಗದ ಸಾಲವನ್ನು ನೀಡೋದು, ಕನಿಷ್ಠ ಬೆಂಬಲ ಬೆಲೆಗಳನ್ನು ನೀಡೋದು, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನು ಕರಿತೀವಿ ಅದನ್ನು ನೀಡೋದು. ನೆಕ್ಸ್ಟ್ ಉತ್ಪನ್ನದ ಪ್ರಮಾಣಕ್ಕೆ ನೇರವಾಗಿ ಸಂಬಂಧಿಸಿದಂತೆ ಸಹಾಯಧನವನ್ನು ನಿಯಂತ್ರಿಸುವ ಕ್ರಮಗಳನ್ನು ತಿಳಿಸೋದನ್ನು ಅಂಬರ್ ಪೆಟ್ಟಿಗೆ ಸಹಾಯಧನ ಅಂತ ಹೇಳಿ ಕರಿತೀವಿ. ಅಂದರೆ ಸರ್ಕಾರ ಯಾವ್ಯಾವ ಥರ ಸಹಾಯಧನಗಳನ್ನು ನಿರ್ಧರಿಸಬೇಕು, ಹೇಗೆ ಜಾಸ್ತಿ ಮಾಡಬೇಕು, ಹೇಗೆ ಕಡಿಮೆ ಮಾಡಬೇಕು ಅಂತ ಹೇಳಿ ತಿಳಿಸೋದನ್ನೇ ಅಂಬರ್ ಪೆಟ್ಟಿಗೆ ಸಹಾಯಧನ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟು ಈ 3 ಪೆಟ್ಟಿಗೆಗಳು ನಿಮಗೆ ಗೊತ್ತಿರಬೇಕು, ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಹಸಿರು ಪೆಟ್ಟಿಗೆ, ನೀಲಿ ಪೆಟ್ಟಿಗೆ, ಅಂಬರ್ ಪೆಟ್ಟಿಗೆ ಸಹಾಯಧನ WTOದಲ್ಲಿ ಬರುತ್ತೆ. ಎಕ್ಸಾಮ್ನಲ್ಲಿ ಡೈರೆಕ್ಟ್ ಕ್ವಶನ್ ಇರ್ತವೆ.
KPSC ಅವರು ಈ ಥರದ ಕಾನ್ಸೆಪ್ಟ್ಗಳ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಪ್ರೊಫೆಸರ್ ಆರ್ಥರ್ ಡೆಂಕಲ್ ಪ್ರಸ್ತಾಪಿಸಿದ ಪ್ರಮುಖ ಒಪ್ಪಂದಗಳ ಅಬ್ರಿವೇಷನ್ ಅನ್ನು ನಿಮಗೆ ಹೇಳಿರ್ತೀನಿ. ಇವುಗಳ ಬಗ್ಗೆ ಬ್ರಾಡಾಗಿ ನಾನು ಮಾತಾಡಕ್ಕೆ ಹೋಗೋದಿಲ್ಲ, ಇವುಗಳ ಬಗ್ಗೆ ನಿಮಗೊಂದು ಐಡಿಯಾ ಇರಲಿ ಅಂತ ಹೇಳಿರ್ತೀನಿ. ಗ್ಯಾಟ್ ಅಂತಕ್ಕಂಥದ್ದು ಮೊದಲನೇ ಒಪ್ಪಂದ. ಪ್ರೊಫೆಸರ್ ಆರ್ಥರ್ ಡೆಂಕಲ್ ಅವರ ಒಪ್ಪಂದದಲ್ಲಿ ಉರುಗ್ವೆ ಸುತ್ತಿನ 1991ರಲ್ಲಿ ಅವರು ಪ್ರಸ್ತಾಪಿಸಿದ ಯೋಜನೆಯಲ್ಲಿ ಗ್ಯಾಟ್ ಕೂಡ ಇರುತ್ತೆ, ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಅಂಡ್ ಟ್ರೇಡ್. ಇವತ್ತಿಗೂ ಕೂಡ WTO ಗ್ಯಾಟಿನ ಸೂತ್ರಗಳ ಅಡಿಯಲ್ಲೇ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಜನರಲ್ ಒಂದು ಅಗ್ರಿಮೆಂಟ್ ಇದೆ ಎಲ್ಲ ದೇಶಗಳ ನಡುವೆ ತೆರಿಗೆಗಳನ್ನು ನಿರ್ಧರಿಸುವಲ್ಲಿ, ಆಮೇಲೆ ರಫ್ತು ಮತ್ತು ವ್ಯಾಪಾರ ಇದು ಆಮದಿಗೆ ಸಂಬಂಧಪಟ್ಟ ಹಾಗೆ ನೀತಿಗಳಲ್ಲಿ ಎಲ್ಲಕ್ಕೂ ಕೂಡ ಒಂದು ಅಗ್ರಿಮೆಂಟ್ ಇರುತ್ತೆ. WTO ಅಗ್ರಿಮೆಂಟ್ ಅಂತ ಹೇಳಿ ಕರಿತೇವೆ. ಆಯಾ ದೇಶಗಳು ಬಹುಪಕ್ಷೀಯವಾಗಿ ಮತ್ತು ದ್ವಿಪಕ್ಷೀಯವಾಗಿ ಒಪ್ಪಂದಗಳನ್ನು ಮಾಡ್ಕೊಂಡಿರ್ತವೆ. ನೆಕ್ಸ್ಟು ಗೇಟ್ಸ್ ಅಂತಕ್ಕಂಥದ್ದು ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಇನ್ ಸರ್ವಿಸ್ ಅಂತಕ್ಕಂಥದ್ದು. ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಏನಿರುತ್ತೆ ಅಂತಂದರೆ ಒಪ್ಪಂದಗಳು ಇರೋದನ್ನು ನಾವು WTO ಅಡಿಯಲ್ಲಿ ಗಮನಿಸ್ತೇವೆ. ಇನ್ನೊಂದು ಟ್ರಿಪ್ಸ್ ಅಂತಕ್ಕಂಥದ್ದು ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತಕ್ಕಂಥದ್ದು. ಇವತ್ತು ಏನೇ ಒಂದು ಇಂಟೆಲೆಕ್ಚುವಲ್ ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟ ಹಾಗೆ ಪೇಟೆಂಟ್ಗಳನ್ನು ನಾವು ಪಡ್ಕೊಳ್ತೇವೆ, ಕಾಪಿರೈಟ್ಗಳನ್ನು ಪಡ್ಕೊಳ್ತೇವೆ. ಇವತ್ತು ಏನೇ ಒಂದು ಹೊಸ ಸಂಶೋಧನೆಗಳಾದರೂ ಪೇಟೆಂಟ್ಗಳನ್ನು ಪಡ್ಕೊಳ್ಳೋದು ಕಡ್ಡಾಯ ಆಗಿರುತ್ತೆ. ಅದನ್ನು ಟ್ರಿಪ್ಸ್ ಅಡಿಯಲ್ಲಿ ನಾವು ಗಮನಿಸ್ತೇವೆ. ತುಂಬ ಬ್ರಾಡ್ ಆಗಿರ್ತಕ್ಕಂಥದ್ದು ಈ ಟ್ರಿಪ್ಸ್ ಅಂತ ಅಂದಾಗ ಇದನ್ನು ಸುಮ್ಮನೆ ಟ್ರಿಪ್ಸ್ಗಳನ್ನೇ ಒಂದು ಕ್ಲಾಸ್ ಮಾಡಿದರೆ 1 hour ಕ್ಲಾಸ್ ಮಾಡ್ಬೋದು. ಅಷ್ಟು ಮಾಹಿತಿಗಳು ಈ ಒಂದೊಂದು ಅಬ್ರಿವೇಷನ್ಸ್ಗಳ ಬಗ್ಗೆ ಸಿಗ್ತವೆ. ಅಷ್ಟೆಲ್ಲ ಬ್ರಾಡ್ ನಮಗೆ ಬೇಡ. ಟ್ರಿಪ್ಸ್ ಅಂತ ಹೇಳಿದಾಗ ಏನಿದೆ ಅಂತಂದರೆ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ನೆಕ್ಸ್ಟು ಟ್ರಿಮ್ಸ್ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟು. ಟ್ರಿಮ್ಸ್ ಅಂತ ಅಂದರೆ ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಜರ್ಸ್ ಅಂತಕ್ಕಂಥದ್ದು. ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಜರ್ಸ್ ಅಂತ ಹೇಳಿ ಕರಿತೇವೆ. ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಏನೋ ವ್ಯಾಪಾರದಲ್ಲಿ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮೆಜರ್ಸ್ಗಳನ್ನು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಟ್ರಿಪ್ಸು ಆಮೇಲೆ ಟ್ರಿಮ್ಸು ತುಂಬ ಇಂಪಾರ್ಟೆಂಟು. ಗ್ಯಾಟು, ಗೇಟ್ಸು, ಟ್ರಿಪ್ಸು, ಟ್ರಿಮ್ಸು ಇದು ಆರ್ಥರ್ ಡೆಂಕಲ್ ಪ್ರಸ್ತಾಪಿಸಿದ 4 ಒಪ್ಪಂದಗಳು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟು. ಇವುಗಳನ್ನು ಕೊಟ್ಟು ಯಾವುದಲ್ಲ ಅಂತ ಕೇಳ್ಬೋದು ಸ್ನೇಹಿತರೆ. ದಟ್ಸ್ ವೈ ಇವುಗಳ ಬಗ್ಗೆ ಕ್ಲಾರಿಟಿ ಇರಲಿ. ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಅಂಡ್ ಟ್ರೇಡು, ಆಮೇಲೆ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಇನ್ ಸರ್ವೀಸು, ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸು, ಟ್ರಿಮ್ಸು ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಜರ್ಸು. ಇಷ್ಟರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಇದು ಸ್ನೇಹಿತರೆ ವಿಶ್ವ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಪಾತ್ರ, ವಿಶ್ವ ವ್ಯಾಪಾರದಲ್ಲಿ ವಿದೇಶಿ ವ್ಯಾಪಾರದಲ್ಲಿ ಭಾರತ ಯಾವ ಥರ ಇದೆ, ಹಾಗೆ ವಿದೇಶಿ ವ್ಯಾಪಾರದ ಪಾಲಿಸಿ ಯಾವ ಥರ ಇದೆ, ಯಾವ್ಯಾವ ತರಹದ ವ್ಯಾಪಾರದ ಬಗೆಗಳನ್ನು ನಾವು ಗಮನಿಸ್ತೇವೆ, ಭಾರತದ ವ್ಯಾಪಾರದ ದಿಕ್ಕು ಹೇಗಿದೆ, ಹಾಗೆ ಪ್ರಮುಖ ಉತ್ಪನ್ನಗಳು ಯಾವ್ಯಾವು, ಭಾರತದಿಂದ ರಫ್ತಾಗುವ ಭಾರತಕ್ಕೆ ಆಮದಾಗುವ ಪ್ರಮುಖ ಉತ್ಪನ್ನಗಳು ಯಾವ್ಯಾವು, ಹಾಗೆ ವಿಶ್ವ ವ್ಯಾಪಾರವನ್ನು ನಿಯಂತ್ರಿಸುವಂತಹ WTOದ ಪಾತ್ರ, ಇದರ ಹುಟ್ಟು, ಇದರ ಕಾರ್ಯಗಳು, ಹಾಗೆ ಇವತ್ತು ಯಾವ ಥರ ಇದನ್ನು ಕಂಟ್ರೋಲ್ ಮಾಡ್ತಾ ಹೋಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಕರೆಂಟ್ ಅಫೇರ್ಸ್ ಏನೇ ಇದ್ದರೂ ನೀವು ಏನು ಮಾಡಿ ಅಂತಂದರೆ ಯಾಡ್ ಮಾಡ್ತಾ ಹೋಗಿ. ಒಂದಿಷ್ಟು ಜಾಗವನ್ನು ಬಿಟ್ಕೊಂಡು ನಿಮ್ಮ ನೋಟ್ಸ್ನಲ್ಲಿ ಕರೆಂಟ್ ಅಫೇರ್ಸನ್ನು ಯಾಡ್ ಮಾಡ್ತಾ ಹೋದ್ರಿ ಅಂತಂದರೆ ನಿಮ್ಮ ಬ್ಯೂಟಿಫುಲ್ ಆದಂಥ ಎಕನಾಮಿಕ್ ನೋಟ್ಸು ರೆಡಿ ಆಗುತ್ತೆ. ಇಷ್ಟು ಮಾಹಿತಿ ನಿಮಗಾಗಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.